ನೆನ್ನೆ DGMOಗಳ ಒಂದು ಪ್ರೆಸ್ ಮೀಟ್ ಆಯ್ತು ಸರ್. ಆ ಪ್ರೆಸ್ ಮೀಟಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಅವರು ಹೇಳಿದ್ರು. ನಾವು ಎಲ್ಲೆಲ್ಲಿ ಪಾಕಿಸ್ತಾನದ ನೆಲೆಗಳನ್ನು ಹೊಡೆದುರುಳಿಸಿದ್ವಿ, ಸೇನಾಧಿಕಾರಿಗಳು, ಅಲ್ಲಿನ ಸೇನಾಧಿಕಾರಿ 35ರಿಂದ 40 ಸೇನಾಧಿಕಾರಿಗಳು ಮೃತಪಟ್ಟರು. ಇದೆಲ್ಲ ನೋಡ್ತಾ ಹೋದರೆ ಸೊ ಇವತ್ತಿನ ಮೀಟಿಂಗ್ ಬಹಳ ಕ್ರೂಷಿಯಲ್ ಅನ್ಸಲ್ವಾ? ಯಾಕಂತಂದರೆ ಪಾಕಿಸ್ತಾನಕ್ಕೆ ರೈಟ್ ಟೈಮ್, ಅದಕ್ಕೆ ಯಾವ ರೀತಿ ಪಾಠ ಕಲಿಸೋದಕ್ಕೆ. ಹೌದು, ಎಲ್ಲ ಮೀಟಿಂಗ್ಸ್ ಏನು ಇವತ್ತು ಆಗೋದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್. ಯಾಕಂದರೆ ಏನು ನಾವು ವಿದ್ ವಿರಾಮ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಹೇಗೆ ಕರ್ನಲ್ ಅವ್ರು ಹೇಳಿದರು, ಇಟ್ಸ್ ನಾಟ್ ಆ್ಯಕ್ಚುಯಲ್ ಸೀಸ್ ಫೈರ್, ಇಟ್ ಇಸ್ ಡೀಮ್ಡ್ ಸೀಸ್ ಫೈರ್. ಓಕೆ, ಅಲ್ಲೇ ನಾವೇನು ಹೇಳ್ತಾ ಇದ್ದೀವಿ, ನೀವು ಏನರೇ ಮಾಡಿದರೆ ನಾವು ಅದಕ್ಕೆ 10 ಪಟ್ಟು ಉತ್ತರ ಕೊಡ್ತೀವಿ. ಓಕೆ, ಆಮೇಲೆ ಇವತ್ತು ಮೀಟಿಂಗ್ದಲ್ಲೇ ಅದೇ ನೋಡ್ತಾರೆ, ಎಲ್ಲ ಪಾಸಿಬಿಲಿಟೀಸ್ ನೋಡಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಇದು ಹೇಳ್ತಾರೆ. ಈಗ ನಿನ್ನೆ ನೀವು ನೋಡಿರಬೇಕು ಆ ಮೀಟಿಂಗ್ದಲ್ಲೇ ಏರ್ ಮಾರ್ಷಲ್ ಭಾರತಿ ಅವರು ಮತ್ತು ಅಡ್ಮಿರಲ್ ಪ್ರಮೋದ್ ಅವರು ಹೇಳ್ತಾಯಿದ್ರು ಹೇಗೆ ನಾವು ಏನು ಮಾಡಿದ್ವಿ, ಎಷ್ಟು ಲೊಕೇಶನ್ದಲ್ಲಿ ಇದು ಮಾಡಿದ್ವಿ, ಎಲ್ಲ ಡೀಟೇಲ್ ಆಗಿ ಆ್ಯಂಡ್ ಅದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರ್ತಾಯಿದೆ. ಬಾಕಿದೆಲ್ಲ ಏನು ಭಾಳ ಫೇಕ್ ನ್ಯೂಸ್ದು ಬರ್ತಾಯಿದೆ. ಸೊ ಲೆಟ್ ಅಸ್ ನಾಟ್ ಎಗ್ರಿ ಟು ಇಟ್ ಆ್ಯಂಡ್ ಲೆಟ್ ಅಸ್ ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ಅದು ನಮಗೆ ಭಾಳ ತ್ರಾಸು ಕೊಡ್ತಾಯಿದೆ. ಸೊ ಅದಕ್ಕೆ ನಮ್ಮ ಕಂಟ್ರಿದಲ್ಲೇ ಆ ಫೇಕ್ ನ್ಯೂಸು ಹೇಗಿದೆ, ಏನಿದೆ ಅದು ತೋರಿಸ್ತಾ ಇದೆ. ಅದು ನಿಮ್ಮ ಚಾನಲಲ್ಲೂ ನೋಡಿರಬೇಕು. ಪಾಕಿಸ್ತಾನ್ ಇದು ರೋಗ್ ಸ್ಟೇಟ್ ಯಾಕೆ ಹೇಳ್ತೀವಿ, ಅದು ಬೇರೆ ಬೇರೆ ಏನೋ ಸ್ಟ್ರಾಟಜೀಸು ವಿಚ್ ಇಸ್ ಇನ್ಕರೆಕ್ಟ್ ಇನ್ ವಾರ್ ಹೇಳ್ತಾರಲ್ಲ, ಅದು ಯೂಸ್ ಮಾಡ್ತಾರೆ. ದೇ ಆರ್ ಜಸ್ಟ್ ಬ್ಯಾಕಿಂಗ್ ಬಿಹೈಂಡ್ ಟೆರ್ರಿಸ್ಟ್ಸು. ಅವ್ರು ಈವನ್ ಕಮರ್ಷಿಯಲ್ ಏರ್ಕ್ರಾಫ್ಟ್ಸು ಮತ್ತು ಪ್ಯಾಸೆಂಜರ್ ಏರ್ಕ್ರಾಫ್ಟ್ಸ್ ಹಿಂದೆ ತಮ್ಮದು ಡ್ರೋನ್ಸ್ ಕಳಿಸಿದ್ರು. ಇದು ನಿಮ್ಗೆ ಗೊತ್ತಾಯಿದೆ, ಅದರ ಅನಾಲಿಸಿಸ್ ನೀವು ಮಾಡಿದ್ದೀರಾ, ಕರೆಕ್ಟು? ಎಸ್ ಎಸ್ ಪ್ಲೀಸ್ ಗೋ ಅಹೆಡ್. ರಮೇಶ್ ತಿಮ್ಮಾಪುರ ಅವರೇ, ಟ್ರಂಪ್ ಅವ್ರು ಹಾಕಿದಂಥ ಒಂದು ಟ್ವೀಟ್, ಅಂದರೆ ಮಾಡಿದಂಥ ಒಂದು ಟ್ವೀಟ್, ಅದರಲ್ಲಿ ಕಾಶ್ಮೀರ ಸಮಸ್ಯೆಯ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅವರು. ಸಾವಿರಾರು ವರ್ಷಗಳ ಸಮಸ್ಯೆ ಇದು ಕಾಶ್ಮೀರದ್ದು. ಸೊ ಅದನ್ನು ಎರಡೂ ದೇಶಗಳು ಕುತ್ಕೊಂಡು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಟ್ವೀಟ್ ಮಾಡ್ತಾರೆ. ಅದಕ್ಕೆ ಪ್ರಧಾನಿಯವರು ಕೂಡ ಮಧ್ಯಸ್ಥಿಕೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವರ ಉಪಾಧ್ಯಕ್ಷ JD ವ್ಯಾನ್ಸ್ ಅವ್ರಿಗೆ ತಿಳಿಸಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದರೆ ಅಮೇರಿಕಾದ ಮಧ್ಯಸ್ಥಿಕೆ ಇಲ್ಲಿ ಕಂಡು ಬರ್ತಾ ಇದೆಯಾ? ಇಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಅನ್ನೋದು ಅದರ ಉದ್ದೇಶನ? ಮೇಡಮ್, ಇಲ್ಲ, ನನಗೆ ಆ ಥರ ಅನಿಸಲ್ಲ. ಯಾಕೆಂದರೆ ಅವರು ತಮ್ಮ ಒಂದು ರೆಲೆವೆನ್ಸ್ ತೋರಿಸ್ಬೇಕಂತ ಸ್ಟೇಟ್ ಮಾಡಿದ್ದಾರೆ, ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರತು ಮಧ್ಯಸ್ಥಿಕೆ ನಾವು ಮಾಡೋಲ್ಲ ಅಂತ ಅವರು ಇದ್ಲೂ ಮುಂಚೆನೂ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇಂಡಿಯಾ ಪಾಕಿಸ್ತಾನ್ ಪ್ರಾಬ್ಲಮ್ಮು ಅವರು ಎರಡೂ ದೇಶಗಳ ಮಧ್ಯೆ ಇರುವಂಥ ಒಂದು ಪ್ರಾಬ್ಲಮ್ ಅಂತ ಮೊದಲು ಹೇಳಿದ್ದಾರೆ ಅವರು. ಸದ್ಯಕ್ಕೆ ಯುದ್ಧ ವಿರಾಮ ಸಲುವಾಗಿ ನಾನು ಮಾತಾಡಿದ್ದೀನಿ ಅಂತ ಒಂದು ಮಾತು ಅಷ್ಟೇ ಹೇಳಿದ್ದಾರೆ ಹೊರತು ಅದರಲ್ಲಿ ಮಧ್ಯಸ್ಥಿಕೆ ಮಾಡ್ತಾರೆ ಅಥವಾ ಮಾಡಲು ಇಚ್ಛಿಸುತ್ತಾರೆ ಅಂತ ನನಗೆ ಅನ್ಸಲ್ಲ. ಅದು ಒಂಥರ ಅವ್ರಿಗೂ ಇಚ್ಛೆ ಇದ್ರೂ ಕೂಡ ಭಾರತ ಅದಕ್ಕೆ ಒಪ್ಪಲ್ಲ. ಅದು ಯಾವಾಗಿಂದನೂ ನಮ್ಮದು ಇದು ಸ್ಟೇಟೆಡ್, ನಮ್ಮದು ಒಂದು ಇದು ಇದೆ, ಸ್ಟ್ಯಾಂಡ್ ಇದೆ, ಮಧ್ಯಸ್ಥಿಕೆ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ನಾವು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ. ಈಗ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಾವು ಈಗ ಇವತ್ತು DGMO ಮೀಟಿಂಗ್ ಬಗ್ಗೆ ಯೋಚನೆ ಮಾಡಿದರೆ, DGMO ಮೀಟಿಂಗು ನೀವು ಮೊದಲಕ್ಕೂ ಒಂದು ಸ್ವಲ್ಪ ಮಾತು ಬಂತು. ಇದು ಅದರಲ್ಲಿ ಮಿಲಿಟರಿ ಆಬ್ಜೆಕ್ಟಿವ್ಸ್ ಅಥವಾ ಮಿಲಿಟರಿ ರಿಲೇಟೆಡ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾರೆ ಹೊರತು ಅದರಲ್ಲಿ ಈ ಪೊಲಿಟಿಕಲ್ ಇಶ್ಯೂಸ್ ಡಿಸ್ಕಸ್ ಆಗೋಕ್ಕೆ ಆಸ್ಪದ ಇರಲ್ಲ. ಸೊ ಅದರಲ್ಲಿ ಮಿಲಿಟರಿ ಆಬ್ಜೆಕ್ಟಿವ್ಸ್ ಏನು ಡಿಪ್ಲೊಮ್ಯಾಟಿಕ್ ವಿಚಾರವೂ ಕೂಡ ಚರ್ಚೆ ಆಗಲ್ಲ. ಡಿಪ್ಲೊಮ್ಯಾಟಿಕ್ ವಿಚಾರ ಆಗಲ್ಲ, ಯಾಕಂದ್ರೆ DGMO ಅವರ ಇದರಲ್ಲಿ ಬರಲ್ಲ, ಸ್ಕೋಪ್ನಲ್ಲಿ ಬರಲ್ಲ ಅದು. ಸೊ ಅದಕ್ಕೆ ಅದೇನು ನನ್ನ ಪ್ರಕಾರ ಆ ವಿಷಯಗಳು ಬರಲ್ಲ. ಇದರಲ್ಲಿ ಡಿಪ್ಲೊಮ್ಯಾಟಿಕ್ ವಿಷಯ ಆಯಿತು ಬರಲ್ಲ, ಪೊಲಿಟಿಕಲ್ ಆಯಿತು. ಇದರಲ್ಲಿ ಮಿಲಿಟರಿ ರಿಲೇಟೆಡ್ ಅಷ್ಟೇ ಬರುತ್ತೆ. ಮಿಲಿಟರಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನು ಬರ್ಬೋದು, ಒಂದು ಇವರೊಂದು ಟೆರರಿಸ್ಟ್ ಲಿಸ್ಟ್ ಕೊಟ್ಟಿದ್ದಾರೆ, ಆ ಲಿಸ್ಟ್ ಪ್ರಕಾರ ಆ ಟೆರರಿಸ್ಟ್ಗಳಿಗೆ ನಮಗೆ ಹ್ಯಾಂಡ್ ಓವರ್ ಮಾಡೋ ಬಗ್ಗೆ ಮಾತಾಡ್ಬೋದು, ಅಥವಾ ಕ್ಯಾಂಪ್ಸ್ ಕ್ಲೋಸ್ ಮಾಡೋದು ಬಗ್ಗೆ ಮಾತಾಡ್ಬೋದು, ಬಾರ್ಡರ್ ಫೈರಿಂಗ್ ಬಗ್ಗೆ ಮಾತಾಡ್ಬೋದು. ಈ ಥರ ಇಶ್ಯೂಸ್ ಬರ್ಬೋದೇ ಹೊರತು ಈ ಪೊಲಿಟಿಕಲ್ ಅಥವಾ ಡಿಪ್ಲೊಮ್ಯಾಟಿಕ್ ಇಶ್ಯೂಸ್ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಂತೂ ಸ್ಕೋಪ್ ಇಲ್ಲ. ಅದು ಒಂದು ಸ್ಟೇಟ್ಮೆಂಟ್ ಮೇಲೆ ನಾವು ಆ ಥರ ಯೋಚನೆ ಮಾಡೋದು ನನಗೇನು ಸರಿ ಅನ್ಸಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.